ಎಲ್ಲ ಕನ್ನಡಿಗರಿಗೂ ನನ್ನ ನಮಸ್ಕಾರ. ವೆಲ್ಕಮ್ ಟು ಬಿಸಿ ಲೈಫ್ ವಿತ್ ಬೆಂಗಳೂರು. ಇವತ್ತು ಅಕ್ಕಿ ರೊಟ್ಟಿನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇದು ನಮ್ಮ ಮನೆಯಲ್ಲಿ ಮಾಡ್ತೀವಿ. ಇದಕ್ಕೆ ಸ್ಪೆಷಲ್ಲು ಇದ್ಕಿನ ಬೇಳೆ ಹಾಕಿ ಅಕ್ಕಿ ರೊಟ್ಟಿನ ಮಾಡಿರೋವಂಥದ್ದು. ಅವರೆಕಾಳು ಸೀಸನ್ ಬಂದ್ರಂತೂ ನಮ್ಮನೆ ಎಲ್ಲ ಅಡುಗೆನಲ್ಲಿ ಕೂಡ ಇದ್ಕಿದ ಬೇಳೆ ಕಾಮನ್ನಾಗಿದ್ದೇ ಇರುತ್ತೆ. ನಾವು 4 ಜನ ಸಿಸ್ಟರ್ಸು ಇಲ್ಲೇ ಇದ್ದೀವಿ. ವೀಕ್ಲಿ ಒನ್ಸ್ ಆದರೂ ಎಲ್ಲರೂ ಒಟ್ಟಿಗೆ ಸೇರ್ತೀವಿ. ಒಟ್ಟಿಗೆ ಸೇರಿದಾಗ ಏನು ಸ್ಪೆಷಲ್ ಮಾಡಬೇಕು ಅಂದರೆ ಬರೋದೇ ಅಕ್ಕಿ ರೊಟ್ಟಿ ಮತ್ತು ಗೊಡ್ಗಾರ. ಎಲ್ಲರಿಗೂ ಕೂಡ ತುಂಬ ಫೇವ್ರೇಟ್ ಇದು. ಒಂದು ಗೆಡ್ಡೆಕೋಸನ್ನ ಸಿಪ್ಪೆ ತೆಗೆದು ತುರಿದು ಇಟ್ಕೊಂಡಿದ್ದೀನಿ. ಹಾಗೆ ಒಂದು 2-3 ಹಸಿಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು 2ರಿಂದ 3 ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಇಟ್ಟಿದ್ದೀನಿ. ಸಬ್ಬಕ್ಕಿ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಇಟ್ಟಿದ್ದೀನಿ. 1-2 ಕ್ಯಾರೆಟ್ನ ತುರಿದು ಇಟ್ಟಿದ್ದೀನಿ. ಕರಿಬೇವು ಹೆಚ್ಚಿಟ್ಕೊಂಡಿದ್ದೀನಿ ಮತ್ತು ಇದ್ಕಿದ ಬೇಳೆನ ಬೇಯಿಸಿಟ್ಟಿದ್ದೀನಿ. ನಾನಿವತ್ತು ಅಕ್ಕಿ ರೊಟ್ಟಿ ಮಾಡ್ತಾ ಇರೋದ್ರಿಂದ ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ. ಸೇಮ್ ಇದಕ್ಕೇ ನಾವು ರಾಗಿ ರೊಟ್ಟಿ ಕೂಡ ಮಾಡ್ಕೋಬೋದು, ರಾಗಿ ಹಿಟ್ಟನ್ನು ಬಳಸಿ. ಎಲ್ಲ ಇವಾಗ ಏನು ರೆಡಿ ಮಾಡ್ಕೊಂಡಿದ್ದೀವಿ ಇದನ್ನೇ ಎಲ್ಲ ಐಟಮು ಕೂಡ ರೆಡಿ ಮಾಡಿಕೊಂಡು ಹಿಟ್ಟು ಮಾತ್ರ ರಾಗಿ ಹಿಟ್ಟು ಕೂಡ ಯೂಸ್ ಮಾಡ್ಕೋಬೋದು. ಸ್ವಲ್ಪ ಅಗಲ ಇರೋ ಪಾತ್ರೆಗೆ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 1 ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡು ನೀರು ಹಾಕ್ದಿರ ಈ ಥರ ಮೊದಲೇ ಒಂದಕ್ಕೊಂದು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡಿಕೊಂಡು ನಂತರ ಸ್ವಲ್ಪ ನೀರನ್ನು ಹಾಕ್ಕೊಂಡು ಈ ಹದದಲ್ಲಿ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ಹದದಲ್ಲಿದ್ದರೆ ನಾವು ತಟ್ಬಿಟ್ಟು ಹಂಚ ಮೇಲೆ ಹಾಕೋದಕ್ಕೆ ಕರೆಕ್ಟಾಗಿ ಬರುತ್ತೆ. ತುಂಬ ತೆಳು ಕೂಡ ಇರಬಾರ್ದು, ತುಂಬ ಗಟ್ಟಿ ಕೂಡ ಇರಬಾರ್ದು. ಈ ಹದದಲ್ಲಿದ್ದರೆ ಕರೆಕ್ಟಾಗಿ ಬರುತ್ತೆ. ಈಗ ಬಟರ್ ಪೇಪರ್ ಅದನ್ನು ರೌಂಡ್ ಕಟ್ ಮಾಡ್ಕೊಬಿಟ್ಟು ಸ್ವಲ್ಪ ಎಣ್ಣೆನ ಹಚ್ಬಿಟ್ಟು ನಮ್ಗೆ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನು ತಗೊಂಡು ಈ ಥರ ರೌಂಡ್ ಮಾಡಿ ತೆಳುವಾಗಿ ತಟ್ಕೋಬೇಕಾಗುತ್ತೆ. ತಟ್ಟುವಾಗ ಸ್ವಲ್ಪ ಎಣ್ಣೆನ ಹಚ್ಕೊಂಡು ತಟ್ಟಿದ್ರೆ ಕೈಗೆ ಅಂಟೋದಿಲ್ಲ, ರೊಟ್ಟಿ ಕೂಡ ಚೆನ್ನಾಗಿರುತ್ತೆ. ಈ ಥರ ತೆಳುವಾಗಿ ತಟ್ಕೋಬೇಕು. ಬಟರ್ ಪೇಪರ್ ಆಗಿರೋದ್ರಿಂದ ಎತ್ತಾಕೋದು ಕೂಡ ಈಸಿ ಆಗುತ್ತೆ. ಇದು ಹಂಚ ಮೇಲೆ ತಟ್ತಾರೆ, ನನಗೆ ಹಂಚ ಮೇಲೆ ತಟ್ಟೋದು ಅಷ್ಟಾಗಿ ಬರಲ್ಲ. ನೋಡಿ ಈಗ ಎಷ್ಟು ಈಸಿಯಾಗಿ ಎತ್ಕೊಂಡು ಹಾಕ್ಬೋದು ಹಂಚ ಮೇಲೆ. ಇದಕ್ಕೆ ತುಪ್ಪ ಅಥವಾ ಎಣ್ಣೆ ಹಾಕ್ಕೊಂಡು ಬೇಯಿಸ್ಬೋದು. ಇದು ತುಂಬ ಈಸಿ ಇದೆ ಈ ಮೆಥಡಲ್ಲಿ ಮಾಡಿದ್ರೆ. ಹಂಚ ಮೇಲೆ ಮಾಡೋಕ್ಕೆ ಬಿಸಿ ತಡೆಯಲ್ಲ ಕೈ, ಹಂಗಾಗಿ ಎಲ್ಲರೂ ತಟ್ಟೋಕ್ಕಾಗಲ್ಲ. ಈ ಥರ ಮಾಡೋದು ಈಸಿ ಇದೆ, ಯಾರು ಬೇಕಾದರೂ ಕೂಡ ಟ್ರೈ ಮಾಡ್ಬೋದು. ಫಸ್ಟ್ ಟೈಮ್ ಮಾಡ್ತಾ ಇರೋರು ಕೂಡ ಟ್ರೈ ಮಾಡ್ಬೋದು. ಇದಕ್ಕೆ ಪ್ಲೈನ್ ತೆಂಗಿನಕಾಯಿ ಚಟ್ನಿ ಇದ್ರೆ ತುಂಬ ರುಚಿಯಾಗುತ್ತೆ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದ ತಕ್ಷಣ ಬೆಲ್ ಬಟನ್ ಒತ್ತೋದನ್ನು ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ. ದಯವಿಟ್ಟು ಏನಾದರೂ ತಪ್ಪಾಗಿದೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ತಿದ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ. ನೋಡಿ, ಈ ಥರ ತುಪ್ಪದಲ್ಲಿ ಅಥವಾ ಬೆಣ್ಣೆ ಹಾಕ್ಕೊಂಡು ಕೂಡ ತಿನ್ಬೋದು. ಹಾಗೇನೂ ತಿನ್ಬೋದು. ಹಾಗೆ ತಿನ್ನೋಕ್ಕೆ ಬೆಣ್ಣೆ ಹಚ್ಕೊಂಡು ಇಲ್ಲ ತುಪ್ಪ ಹಚ್ಕೊಂಡು ತಿಂದರೆ ತುಂಬ ರುಚಿಯಾಗಿರುತ್ತೆ. ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತೀರಾ, ವಿಡಿಯೋ ನೋಡ್ತಾ ಇದ್ದೀರಾ, ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ.